ಅಹೋ ನಾರಾಯಣ, ಎನ್ನಂ ಕರೆಸಿದ ಕಾರಣವೇನು? ನೀನು ಈ ರಾಜ್ಯಭಾರವಂ ಚೆನ್ನಾಗಿ ವಸಿಸುತ್ತಿರುವಿಯ, ನಿರ್ಗುಣವಾಗಿ ಸಕಲವು ನಡೆಯುತ್ತಿರುವಿಯ. ಎನ್ನಂ ಏನು ಕಾರಣವಾಗಿ ಕರೆದುಕೊಂಡಿರುವಿ ಧರ್ಮಪುತ್ರ ನೀತಿ ಚರಿತ್ರ? ಓ ನಾರಾಯಣ, ಹೇಳುವನಿ ಕೇಳು. ಮಾಧವ ಪರಿಹರಿಸೋ ಪಾಪವ, ಕೇಳೈ ಮಾಧವ ಪರಿಹರಿಸೋ ಪಾಪವ. ಓ ನಾರಾಯಣ, ಹೇಳುವನಿ ಕೇಳು. ಧರ್ಮನಂದನ, ಚೆನ್ನಾಗಿ ಹೇಳು. ಹತಿರತರನ್ನು ಮಾರತರನ್ನು ಕುರುಕ್ಷೇತ್ರದ ಹತನ ಇವರು. ಹೋ ನಾರಾಯಣ, ಹೇಳುವರಿತು. ಧರ್ಮಪುತ್ರ, ಚೆನ್ನಾಗಿ ಹೇಳು. ಹತಿರತರನ್ನು ಮಾರತರನ್ನು ಕುರುಕ್ಷೇತ್ರದ ಹತನ ಇವರು. ಪಾಪವು ಪರಿಹರಿಸೋ ನೀ ಭವದ ತಾಪವು. ಹೇಳೈ ಮಾಧವ ಪರಿಹರಿಸೋ ತಾಪವ, ಕೇಳೈ ಮಾಧವ ಪರಿಹರಿಸೋ ತಾಪವ. ಅಹೋ ಮುರಹರಿ, ಧರ್ಮನಂದನ, ಹೇಳವನಿ ಕೇಳು ಎನ್ನ ಮನುಷ್ಯನ ವಿಚಾರವನ್ನ. ಅಹೋ ನಾರಾಯಣ, ಧರ್ಮನಂದನ, ಚಿನ್ನದ ಬೆಟ್ಟದಲ್ಲಿ ಕುಳಿತಿರುವರು ಕಷ್ಟದ ಹುರಿಯೇನು ತಾವೇನು ಬಲ್ಲರು. ಅಹೋ ನಾರಾಯಣ, ಹೇಮನಂದನ, ಪಾಂಡವರು ತಾಪನಾಚಾರ್ಯರೆಂದು ಬಿರುದಂಪತ್ತು ನಿನ್ನ ಪಾದ ಹಂತಕರಣವು ನಮಗೆ ಪರಿಪೂರ್ಣವಾಗಿತ್ತು. ಅಹೋ ನಾರಾಯಣ, ಧರ್ಮಪುತ್ರ, ಸತ್ಪತ್ತರಾದ ಎಮಗೆ ಸದಾ ಸುಖವಿಲ್ಲದೆ ದುಃಖವನ್ನು ತಣದು. ಅಹೋ ನಾರಾಯಣ, ಧರ್ಮನಂದನ, ಹಿಂದಿನ ದಿನ ಪ್ರಾಂತ ಕಾಲದಲ್ಲಿ ತ್ರಿಕಾಲ ಜ್ಞಾನಿಗಳಾದ ವೇದವಾಸ ಮುನಿಗಳು ಎಮ್ಮಯ್ಯ ಸ್ಥಾನಕ್ಕೆ ಪ್ರವೇಶಿಸಿ ಎಲ್ಲ ಮನೋಭಾವವನ್ನು ಊಗಿಸಿ ಮುಂದಿನ ಕಾರ್ಯೋಚಿತವನ್ನು ತಿಳಿಸಿ. ಅಹೋ ನಾರಾಯಣ, ಧರ್ಮನಂದನ, ಅದರ ವಿಷಯವನ್ನು ಸಾಂಗವಾಗಿ ತಿಳಿಸಿ ಅಶ್ವಮೇಧ ಯಾಗವನ್ನು ಮಾಡಲು ಉಪಕ್ರಮಿಸೆಂದು ಸೂಚಿಸಿ ಅದರ ವಿಷಯವನ್ನು ಸಾಂಗವಾಗಿ ತಿಳಿಸಿ ಎನ್ನನ್ನು ಆಶೀರ್ವದಿಸಿ ಹೋದರು. ಅಹೋ ನಾರಾಯಣ, ಧರ್ಮನಂದನ, ನಾನು ಮಾಡಿದ ಘೋರ ಪಾಪ ಕೃತ್ಯಗಳನ್ನು ನಿವೃತ್ತಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಲು ಉಪಕ್ರಮಿಸೆಂದು ಘನಕಾರ್ಯವನ್ನು ಮಾಡಲು ನಿಮ್ಮ ಕರ್ತವ್ಯವು ಇರುತ್ತದೆ. ಅಹೋ ನಾರಾಯಣ, ಧರ್ಮನಂದನ, ಉತ್ತಮವಾದ ಶ್ಯಾಮಲ ವರ್ಣ ಅಶ್ವವು ಒಂಟಿಕಿವಿ ಇರುವುದು. ಅಹೋ ನಾರಾಯಣ, ಈ ದಿವ್ಯ ಅಶ್ವವು ಬೇಕಾಗಿ ಬರುವುದು. ನಿರ್ವಿಘ್ನತೆಯಿಂದ ಅಶ್ವವನ್ನು ಧರಿಸಿ ಈ ಕಾರ್ಯವನ್ನು ಪೂರೈಸಬೇಕಂತ ಕರಮಗದ ಬೇಡವನ ಲಕ್ಷ್ಮೀಪತಿ ನಿನ್ನನ್ನು ಬಿಟ್ಟು ನಮಗೆ ಯಾರಿಗತಿ. ಪುಣ್ಯ ಗಣ್ಯ ಗೋಚಾಗ್ರ ಗಣ್ಣನಾದ ಧರ್ಮನಂದನ, ಹಿಡಿ ಕೊಡಿಬೆನು ವಚನ. ನೀನು ಮಾಡುವ ಯತ್ನಕ್ಕೆ ಒಂದಾದರೂ ಕುಂದು ಬಾರದಂತೆ ನಡೆಸಿಕೊಡಬೇಕು. ಆದರೆ ಆತ್ಮನಾದ ಯತ್ನಕ್ಕೆ ಬೇಕಾದ ನೀಲವರ್ಣದ ಹೊಂಟಕ್ಕೆ ದಿವ್ಯ ಹಸ್ವವು ಬೇಕಾಗುವುದು. ಆ ದಿವ್ಯವಾದ ಆ ಸಾಮಾನ್ಯದವರಿಗೆ ಸಾಮಾನ್ಯದ ಮಾತಲ್ಲ ಧರ್ಮಜ. ಓ ನಾರಾಯಣ, ಆ ದಿವ್ಯವಾದ ಹಾಯವು ಭದ್ರಾವತಿ ಎಂಬ ನಗರದ ಯೌವದಾಕ್ಷನ ಬಳಿಯಲ್ಲಿರುವುದು. ಆತನು ಮಹಾ ಯಜ್ಜನ ಬಲವಂತನು. ಆದ ಕಾರಣ ಆತನನ್ನು ಜಯಿಸಲು ಭೀಮ, ಮೇಘನಾಥ್ ಮೊದಲಾದವರನ್ನು ಕಳಿಸಿದರೆ ಅನುಕೂಲವಾಗುವುದು. ಜಾಗ್ರದಿಂದ ಹಸ್ವವನ್ನು ತರಿಸುವಂತರಾಗು ಧರ್ಮನಂದನ, ಭದ್ರಾವತಿಗೆ ಕಳಿಸು ವೀಕ್ಷಣ. ಅಹೋ ಮುಕುಂದ, ಧರ್ಮನಂದನ, ನಿಮ್ಮ ಆಜ್ಞೆಯಂತೆ ಭೀಮ ಮೇಘನಾಥರನ್ನು ಹಾಯ ತರುವುದಕ್ಕ ಕಳುಹಿಸುತ್ತೇನೆ. ಅಹೋ ನಾರಾಯಣ, ಯಮನಂದನ, ದೇವ ದೇವಪ್ರಭಾವ. ಹಾಗೋ ಅಲ್ಲಿ ನೋಡು,
ಮಧುಸೂದನ್ ಭದ್ರಾವತಿಯಿಂದ ಅಶ್ವವು ಬಂದಂತಾಯಿತು. ಹಾ. ಹೌದು ನಾರಾಯಣ, ಧರ್ಮಪುತ್ರ, ಸತ್ಯಕ್ಕೆ ದ್ರವ್ಯ ಬೇಕು ಮಾನವ, ತಿಳಿಸೋ ಇದಕ್ಕೆ ಉಪಾಯವ. ಧರ್ಮನಂದನ, ಓ ನಾರಾಯಣ, ಯಾಗಕ್ಕೆ ಬೇಕಾದ ತಕ್ಕ ದ್ರವ್ಯವು ಹೇರಳವಾಗಿರಬೇಕು. ಹಾ ಧರ್ಮನಂದನ, ಓ ನಾರಾಯಣ, ನಿನ್ನ ಖಜಾನೆಯಲ್ಲಿ ತೃಣವಾದರೂ ಧನವಿಲ್ಲದಾಗಿದೆ. ಹಾ ಅದಕ್ಕಾಗಿ ಮರುತ್ತಿರುವನೆಂಬ ಚಂದ್ರವಂಶರಾಜನು ನಿನ್ನಂತೆ ಯಾಗವನ್ನ ಮಾಡಿ ಹಾ ತನ್ನ ಸಂಪತ್ತೆಲ್ಲ ಹೇಪ್ರೀತಮರಿಗೆ ದಾನವಂ ಕೊಡಲು ಧರ್ಮನಂದನ, ಓ ನಾರಾಯಣ, ಅವರು ದಾನವಂ ಹೊರಲಾರದೆ ಹಿಮಾಚಲೆಯನ್ನೇ ಬಿಟ್ಟು ಹೋಗಿರುತ್ತಾರೆ. ಹಾ ಆ ದ್ರವ್ಯವು ನಿಮ್ಮದೇ ಸರಿ. ಹಾ ಅದು ಜಾಗ್ರತೆಯಿಂದ ಅರ್ಜುನ ಋಷಿಕೇತನಂ ಕಳಿಸಿ ಹಾ. ಹರ್ಷವಂತನಾದ ಧರ್ಮನಂದನ ಧರ್ಮದ ಚಂದ್ರಕುಲ ತೇಜ ಅಹೋ ಕೃಷ್ಣ ಪರಮಾತ್ಮ, ಹೇಮನಂದನ, ನಿಮ್ಮ ದಯದಿಂದಲೂ ವೇದವಾಸ ಮುನಿಗಳ ಅಂತಃಕರಣದಿಂದಲೂ ಎನ್ನ ಮನದ ವಾಕ್ಯಲ್ಲವನ್ನು ಬಿಡಿಸಿದರಿ. ನಿಮ್ಮ ಆಜ್ಞೆಯಂತೆ ಪಾರ್ಥ ಋಷಭ್ಯರನ್ನ ಕಳಗಿಸಿ ಆ ದ್ರವ್ಯವನ್ನು ಧರಿಸಿ ಯಜ್ಞವನ್ನು ಪ್ರಾರಂಭಿಸಲಾಗಿದ್ದು ದೇವ ಮಹಾನುಭಾವ. ಅವರು ಸದ್ಯಜ ಕುಮಾರನೇ, ಜನಕನೇ, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು ಜನಕ. ಕರ್ಣನ ಕುಮಾರ ರಣಧೀರ, ಉದಯನು ಲಾಲಿಸು ಕಡುವೀರ. ಜನಕ ಅದೇನು ಚೆನ್ನಾಗಿ ಹೇಳು. ಕರ್ಣನ ಕುಮಾರ ರಣಧೀರ, ಹೃದಯನು ಲಾಲಿಸು ಕಡುವೀರ. ಬಾಬಾರೋ ನನ್ನ ನುಡಿ ಕೇಳೋ, ಬಾಬಾರೋ ನನ್ನ ನುಡಿ ಕೇಳೋ. ಓ ಸತ್ಯದ ಕುಮಾರನೇ, ಹೇಳಲಿ ಕೇಳು. ಚಾತು ಹಚ್ಚ ದೋಷವ ಕಳೆಯಲು ಅಶ್ವಮೇಧ ಯಾಗವು ಮಾಡಲು. ಅವರು ಸತ್ಯದ ಕುಮಾರನೇ, ಹೇಳಲಿ ಕೇಳು. ಚಾತು ಹಚ್ಚ ದೋಷವ ಕಳೆಯಲು ಅಶ್ವಮೇಧ ಯಾಗವು ಮಾಡಲು. ಹಿಮಾಚಲದ ಬಯಲಿನ ಸೆಲ್ಲವು ತರಲು ಬಿರಲು ನರಳಲು ನೀನು. ಹಿಮಾಚಲದ ಬಯಲಿನ ಸೆಲ್ಲವು ತರಲು ಬಿರಲು ನರಳಲು ನೀನು. ಮಾತು ನೀ ನಡೆದು ಬೆಳ್ಳವಪ್ಪುದು, ಮಾತು ನೀ ನಡೆದು ಬೆಳ್ಳವಪ್ಪುದು. ಯಾಗವು ಪೂರೈತು. ಕರ್ಣನ ಕುಮಾರ ರಣಧೀರ, ಹೃದಯನು ಲಾಲಿಸು ಕಡುವೀರ. ಬಾಬಾರೋ ನನ್ನ ನುಡಿ ಕೇಳೋ, ಬಾಬಾರೋ ನನ್ನ ನುಡಿ ಕೇಳೋ. ತನಯ ಋಷವತ್ತೆಜ, ಜನಕ, ತತ್ಕಾಲದಲ್ಲಿ ಯಜ್ಞಕ್ಕೆ ಅನಂತ ದ್ರವ್ಯ ಬೇಕಾಗಿರಬಹುದು. ಹಾ, ಅವರು ಸತ್ಯಜನೇ, ಜನಕನೇ, ಹಿಮಾಚಲಯದಲ್ಲಿ ಅಧಿಕವಾದ ದ್ರವ್ಯವು ಇರುವುದು. ಹಾ, ಪಾರ್ಥನೊಡಗೂಡಿ ಆ ದ್ರವ್ಯವನ್ನು ತೆಗೆದುಕೊಂಡು ಬರಬೇಕು. ಕುಮಾರ ಹೋಗಬೇಕಂತಿ ಬರ. ಅಹೋ ಜನಕ, ಅವರು ಸತ್ಯಜ ಕುಮಾರನೇ, ನಿಮ್ಮ ಪಣಿಯಂತ ಹೋಗಿ ಬರುವನು ಧರ್ಮಜನೇ, ಹತ್ತಿ ಬೇಗನೆ. ಓ ಯಮನಂದನ, ನಿಮ್ಮ ಅಪ್ಪಣೆಯಿಂದ ಹೋಗಿ ಬರುವ. ಹಾ
ಜಯವಾಗಲಿ, ಹೋಗಿ ಬನ್ನಿರಿ. ಹೊಳಿ ಬಳಿರಲ್ಲ ಈ ಸಾರಥಿ ಭೂಪತಿ ನಮ್ಮ ಅಗ್ರಜನ ಆಜ್ಞೆ ಎದ್ದು ತ್ರಿವತರವದಕ್ಕೆ ಈ ಮಾಸಾಲ ಬರುವುದಕ್ಕೆ ಸೂಟಿಂದ ರಥವನ್ನು ಬಿಡುವಂತನಾಗ ಸಾರಥಿ ಹಾಗೆ ಜಾಗ್ರತ ನಿಮ್ಮೆಷ್ಟರಂತಾಗಲಿ ಭೂಪತಿ. ಹೊಳಿ ಬಳಿರಾಯಲು ಈ ಸಾರಥ ಭೂಪತಿ ನಮ್ಮ ಜನಕನ ಆಜ್ಞೆ ಅಂತ ದ್ರವ್ಯಂತರವದಕ್ಕೆ ಹಿಮಾಚಲಕ್ಕೆ ಸೂಟದಿಂದ ರಥವನ್ನು ಆರಿಸ ಸಾರಥಿ ಅತಿ ಜಾಗ್ರತ. ನಿಮ್ಮೆಷ್ಟರಂತಾಗಲಿ ಬಾ. ಕುಮಾರನೇ ಜನಕನೇ ಈ ಕನಕಾದ್ರ ವಿಸ್ತಾರವನ್ನು ನೋಡಬೇಗನೆ ನೋಡಿದಿನ ಜನಕನೇ ತಳಯಮಾನವಾಗ ಸಾಲಗಟ್ಟ ಕಂಗೊಳಿಸುವ ಶೃಂಗಾರವಾದ ಬಂಗಾರ ವರ್ಣಗಳದಿಂದ ರಂಜಿಸುವ ಅಪರಂಜಗೋಲಗಳನ್ನು ನೋಡು. ಎತ್ತ ನೋಡಿದರೆ ನಮ್ಮ ಚಿತ್ತವನ್ನು ತಮ್ಮ ಹತ್ತಿರಕ್ಕೆ ಸೆಳೆದುಕೊಳ್ಳುವ ಬಂಗಾರಮಯ ಶೃಂಗಾರವ ಮರುಜದಕ್ಕೆ ಬಡಿಮತಹದರು ಅಸದಳವ ಕನಕಾಚಲವೆಂಬ ನಾಮವಿದಕ್ಕೆ ಸಾರ್ಥಕವನ್ನು ಋಷಧ್ವಜ ನೋಡಿದರೆ ಇದರ ತೇಜ. ಆ ಜನಕನಾದ ಧನುಂಜಯನೇ ಜನಕನಾದ ಧನುಂಜಯನೇ ಓ ಋಷಧ್ವಜ ಕುಮಾರನೇ ಎಲ್ಲಿ ನೋಡಿದರೂ ಸಲಲಿತವಾದ ಸಹದೇವನಂತರಂಜಿಸುವ ವೃಕ್ಷಾಂಗಣಂ ಜನಕ ಓ ಬಾಲಕನೇ ನಕಲು ಸಹದೇವನಂತರಂಜಿಸುವ ನಕುಲಾದಿಗಳ ಮೊಡಗೋಡು ಸಂಚರಿಸುವ ವರ್ಗ ಮೊದಲಾದ ವೃಕ್ಷಗಳಿಂದಲೂ ಬಂದವರು ಮನಾನಂದ ಆಗವಂತೆ ತಂಪೈಗೆ ಬಿರ್ಸೇವಾನಂತೆ ಅದು ಧರ್ಮ ದೇವತೆಯಂತೆ ಜಲವಾಗಿ ಚಚಕಾಂತನಂತ ಕಂಗಳಿಸುವ ಕನಕಾಚಲಯಂ ಇದೆ ನೋಡು ಪಿತನೆ ಅತಿ ಬಲಾನ್ವಿತನೆ. ಋಷಧ್ವಜನೇ ಜನಕನೇ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಮುಂದಿನ ಕಾರ್ಯಕ್ಕೆ ಹೋಗೋಣ ಮಗನೇ ಹಾಗೆ ಬಲಾನ್ವಿತನೆ. ನಿನ್ನ ಇಷ್ಟದಂತಾಗಲು ಜನಕನೇ ಮೂರು ಲೋಕದಲ್ಲಿ ಬಿಲ್ಲ ಬಿದ್ದದಳು ಬಲ್ಲಿತನಾದ ಜನಕನೇ ಭೂಮಿ ಆಕಾಶಕ್ಕೆ ಒಂದಾಗಿ ನಿಂತಿರುವ ಭೀಕರ ಕೃತಿಯಂಭೂತನಂ ನೋಡು ಜನಕನೇ. ಓ ಬಾಲಕನೇ ಅತಿ ಭಯಂಕರವಾದ ಈ ವ್ಯಕ್ತಿಯು ಇಲ್ಲಿರಲು ಕಾರಣವೇನು? ಇದೇನು ಕ್ರೂರ ರಾಕ್ಷಸರ ಮಾಯವಾಗಿ ಇರಬಹುದೇ ಧನುಂಜಯನಾದ ಪಿತನೇ ಮುಂದೇನು ವೇಚನೆ? ಓ ಋಷಧ್ವಜನೇ ಮಾಡಬೇಡ ವೇಚನೆ. ಹೌದೇನು ಜನಕ? ಕನಕಚಲದಲ್ಲಿರುವ ಧ್ರುವ ಕಾವಲಗಾಗಿ ಭಯಂಕರವ ಕುರ್ತು ನಿಂತ ಹಾಗೆ ಕಾಣುತ್ತ ಚಂಡ ಬಾಣಗಳ ದಂಡ ತುಂಬಿದ ರುಂಡಲಂಬು ಮಂಡಲಕ್ಕೆ ಕಡಿದ ಮಾಡುವ ತರಯ ಸೌರ ಈ ಋಷಧ್ವಜ ಕುಮಾರನೇ ಜನಕನೇ ಇವನ ಈ ಭೂಮಂಡಲಕ್ಕೆ ತಳತ್ತಳನು ಒಡಿವನ ನೋಡನ್ನ ಸೌರ ನೋಡಿದನ ಜನಕನೇ ಎಲ್ಲ ಋಷಧ್ವಜನೇ ಎನ್ನ ಬಾಣಂಗಳ ಒಡೆದಕ್ಕ ತಾಳಲಾರದ ಭಯಂಕರವ ರಾಕ್ಷಸನು ಅದೃಷ್ಟವಾದನು ಈ ಕ್ಷಣವ ಇಲ್ಲಿರುವ ಧ್ರುವವನ ತೆಗೆದುಕೊಂಡು ನಮ್ಮ ನಗರಕ್ಕೆ ಹೋಗೋಣ ಮಗನ ಹಜಬಲಾನ್ವಿತನ. ಅಪ್ಪೋ ಜನಕ ಓ ಬಾಲಕನೇ ನಿಮ್ಮ ಅಪ್ಪನ ಪ್ರಕಾರ ವೀಕ್ಷಣನೆ ಧ್ರುವ ರಾಶಿಯಂ ತೆಗೆದುಕೊಂಡು ಜಾಗ್ರತೆಯಾಗಿ ಹೋಗೋಣ ನಡೆಪಿತನ ಅತಿ ಬಲಾನ್ವಿತನ.
ಅಹೋ ಅಹೋ ಮುರಾಂತಕನೇ, ಧರ್ಮನಂದನ ಕನಕ ಚಲಕ್ಕ ಹೋದ ಅರ್ಚನ ಋಷತ್ವದರು ಈವರಿಗೆ ಹೋವರಾದರೂ ಬಂದವರಂತೂ ಆಗಲಿಲ್ಲ. ಹ ಅಹೋ ಮುರಾಂತಕನೇ, ಧರ್ಮನಂದನ ಇದಕ್ಕೆ ಕಾರಣವೇನಿರುವ ಮುರಗಾರಿ ತಿಳಿಯಲಾಗಿತ್ತು ಮುಂದಿನ ದಾರಿ. ಅಹೋ ಧರ್ಮಜ, ಹೋ ನಾರಾಯಣ, ಹತ್ತ ನೋಡು ಹಾ ರಥರೂಢರಾಗಿ ಅರ್ಜುನ ಋಷಧ್ವಜ ಹಿತ್ತ ಕಡೆ ಬರುತ್ತಿರುವರು. ಹಾ ಚಿಂತೆ ಮಾಡಬೇಡ ಧರ್ಮನಂದನ, ಮಾಡದಿರುವೆ ಜನ. ಹಾ ನಮ ನಮ ಧರ್ಮನಂದನ. ಮಾಡುವುದು ನಿನ್ನ ಪಾದ ಪದ್ಮಗಳಿಗೆ ವಂದನ. ಆರ್ತರ್ಷಚ್ಚರೇ ನಿಮಗೆ ಜಯವಾಗಲಿ. ನಮ ನಮ ನಾರಾಯಣ. ನಮೋ ನಮೋ ಮಾಧವ, ನಿನಗೆ ಸರ ನಮ್ಮ ವಂದನಗಳು. ಫಲ್ಗುಣ ಸದಾ ವಿಜಯಶಾಲಿಯಾಗಿ ಬಾಳು. ಋಷಧ್ವಜನೇ ನಿನ್ನಿಗೆ ಮಂಗಳವಾಗಲಿ. ಅಹೋ ಅಹೋ ಅಗ್ರಜ, ನಿನ್ನ ಅಗ್ರ ಪ್ರಕಾರ ದ್ವಾರಕ್ಕಿಗೆ ಹೋಗಿ ಹೊಸದೇವ ಸುತನನ್ನ ಕರೆತಂದಿರುವನು. ಇನ್ನು ಮೇಲೆ ನಿನ್ನಿಷ್ಟನಂತೆ ಮಾಡಬಹುದು ಯಮನಂದನ. ಹಾ ಅಪ್ಪ ಜನಕ, ಓ ಋಷಧ್ವಜ ಕುಮಾರನೇ, ನಿಮ್ಮ ಅಪ್ಪನ ಪ್ರಕಾರ ಕನಕ ಚಾಲಕ್ಕೆ ಹೋಗಿದ್ರಿರುವವನ್ ತಂದಿರುವನು. ಹಾ ಜನಕನೇ, ಓ ಋಷಧ್ವಜ ಕುಮಾರನೇ, ಯಜ್ಞವನ್ನು ನಡೆಸುವನು ನಡೆಯಿಪಿದನೆ ಅತಿ ಬಲಾನ್ವಿತನ. ಅಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಅಹೋ ನಾರಾಯಣ, ಯಾಗದ ಕುದುರೆಯು ಮತ್ತು ದ್ರವ್ಯ ರಾಶಿಯು ಹಾ ಸರ್ವವು ಸಿದ್ಧವಾದವು. ಹಾ ನಾನು ಸಹ ಇಲ್ಲೇ ಹಿರಿವೆನು. ತಡ ಮಾಡದ ಯಾಗವನ್ನು ಪ್ರಾರಂಭಿಸಪ್ಪ ಧರ್ಮನಂದನ. ಹಾ ಅಹೋ ಧರ್ಮನಂದನ, ಓ ನಾರಾಯಣ, ಪೂಜಾ ಸಾಮಗ್ರಿಗಳನ್ನು ತರಿಸು. ನೀನು ದೀಕ್ಷಾಬದ್ಧನಾಗಿ ಇಲ್ಲೇ ಇರಬೇಕು. ಹಾ ಕುದುರೆಯ ಹಣಿಗೆ ತಟ್ಟುವ ರಾಜಲಿಖಿತ ಬಟ್ಟೆಯನ್ನ ತರಿಸುವಂತನಾಗು ಧರ್ಮನಂದನ. ಧರ್ಮದ ಸಾಂದ್ರಗುಣ ತೇಜ. ಹಾ ಹಂಸಧ್ವಜ ಸುಮತಿ ಸುಧನ್ವ ಮೂವರನೇ ಇರ್ಬೇಕು. ಹಲೋ, ಬೆಳೆಯಾಳಿ ಇರ್ಪಾಯಿ ತಾತ ಇವರು ಧರ್ಮಜನ ಪಾತ್ರ ಮಾಡಂತವ್ರು 201 ರೂಪಾಯಿ ಮತ್ತು ಕೃಷ್ಣನ ಪಾತ್ರ ಮಾಡಂತವ್ರು 201 ರೂಪಾಯಿ ಮಾಡಿರ್ತಾರೆ. ಓಂ ಓಂ ಸತ್ಯೋತ್ಥಿತ ಭೂಮಿ ವಾಮದೇವೋ ಭವಂ ಜಲಂ ಅಘೋರಾದ ಹಿನುರಪ್ಪನ್ನ ತತ್ಪುರುಷ ದ್ವಾಯುರ್ಥಿತ ಈಶನ್ಯ ಗಗನಾಕಾರಂ ಪಂಚಬ್ರಹ್ಮಮಯಂ ಜಗತ್ಸರ್ವಂ. ಓಂ ಓಂ ಭಸ್ಮಂ ಧಾರಯಾಮಿ, ಓಂ ಕುಂಕುಮಂ ಧಾರಯಾಮಿ, ಓಂ ಧೂಪದೀಪ ನೈವೇದ್ಯಂ ಸಮರ್ಪಯಾಮಿ, ಓಂ ಫಲಪುಷ್ಪಂ ಸಮರ್ಪಯಾಮಿ. ಓಂ ಅಶ್ವಮೇಧಯಾಗ ಕರಿಷ್ಯಾಮಿ, ಓಂ ಧರ್ವಸ್ವಮೇಧಯಾಗ ಕರಿಷ್ಯಾಮಿ, ಓಂ ಧೂಪದೀಪ ನೈವೇದ್ಯಂ ಕರಿಷ್ಯಾಮಿ, ಓಂ ನಾರಿಕೇಳ ಸಮರ್ಪಯಾಮಿ. ಒಡೆಯಪ್ಪ
ಓಂ ಫಲ ಪುಷ್ಪ ಸಮರ್ಪಯಾಮಿ. ಓಂ ತಾಂಬೂಲ ದಕ್ಷಿಣ ಸಮರ್ಪಯಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ಓಂ ನಯನ ಬೃಂದಾವನ. ಹಂಸಧ್ವಜ ಸುಮತಿ ಸುಧನ್ವ ಮೂವರು ರೆಡಿ ಆಗಿರ್ಬೇಕು. ಹರಿಜನ ಈರಣ್ಣ ಇವರು ಋಷಿಕೇತ ಪಾತ್ರ ಮಾಡಿದ್ರೆ 151 ರೂಪಾಯಿ ಮಾಡಿರ್ತಾರೆ. ಅಹೋ ಕೃಷ್ಣ ಪರಮಾತ್ಮ, ಭವನಂದನ ಸರ್ವವು ನಿಮ್ಮ ಹಾದೀನವಲ್ಲದೆ ಯಾಗವು ನಿರ್ವಿಘ್ನತೆಯಿಂದ ಪರಿಪೂರ್ಣವಾಗಿ ನಡೆಯುವಂತ ಆಶೀರ್ವಾದಿಸುವ ದೇವ ಧ್ರುವಪ್ರಭಾವ. ಧರ್ಮನಂದನ, ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ರಿಪಿಕುಲ ಭಟರೆಂಬ ಹರಣ ಕದಂಬ ಗೊಂಬಗಳದು ಗೊಂಬ ಸರವಂ ಬೇಡಿದೆ ಹಮ್ಮರಕ್ಕೆ ಬಲನೈಗವ ಮೃಗರಾಜನಂತ ಭರೀವ ಕದನ ಪ್ರಸಿದ್ಧನಾದ ಧನಂಜಯನೇ, ಜಗತ್ಕರ್ತನೇ, ದೂರ ಒದಗಿದಲ್ಲಿ ದ್ರುತ ಬಂದಿದ ಋಷಧ್ವಜ ಮೇಘನಾಥ್ ತನುಶಾಲಿಯ ಪ್ರದ್ಯುಮ್ನ ಮೊದಲಾದವರಿಂದ ಸೈನ್ಯವನ್ನು ಒಡಗೂಡಿ ತುರಗಮ ಬೆಂಬಲವಾಗಿ ಹೋಗಿರಿ. ಸಕಲ ದೇಶ ಬರವನ್ನು ದಯಿಸಿ ವಿಜಯಲಕ್ಷ್ಮಿಯನ್ನು ಪಡೆದು ಬನ್ನಿರಿ. ಈಗ ಪೂಜೆಯ ಮಾಡಿ ಬಿಡಲಪಟ್ಟಿತು. ತುರಗಮ ಮುಂದಕ್ಕೆ ಸಾಗಿತು. ಪ್ರಯಾಣ ಮಾಡು ಮತ್ತ ಪಾಂಡವ, ನಾನಿರಬಾಗ ನಿನಗೆ ಏಕೆ ಭಯವು? ಜಯಶಾಲಿಯಾಗಿ ಬಾ ಕಿರೀಟಿ, ತ್ರಿಭುವನದೊಳಗೆ ನಿನಗ್ಯಾರು ಸಾಟಿ? ಅಹೋ ಕೃಷ್ಣಮೂರ್ತಿ, ಅರ್ಜುನ, ನಿನ್ನ ಮೇಲೆ ನನ್ನ ದಯವಿರಲಿ ಪೂರ್ತಿ. ಹ ನಿನ್ನ ಆಜ್ಞೆಯಂತೆ ವರ್ತಿಸುವನು ಅಣ್ಣ ಧರ್ಮನಂದನ. ಅಹೋ ನಾರಾಯಣ, ಅಹೋ ನಾರಾಯಣ, ನಮ್ಮ ಹೋಗಿ ಬರುವನು ವೀಕ್ಷಣ. ಆಪತ್ಕಾಲದಲ್ಲಿ ನಿನ್ನ ನೆನೆಸಿದ ಕೂಡಲೇ ಸಾಕ್ಷಾತ್ಕರಿಸಬೇಕು ದೇವ. ನಮ್ಮ ಹೋಗಿ ಬರುವನು ವೀಕ್ಷಣ. ಉದ್ದತ್ಬಲ ಪ್ರಸುದ್ಧರಾದ ಋಷಿಕೇತ ಪ್ರದ್ಯುಮ್ನ ಮೊದಲಾದ ವೀರರೇ, ಅಸಹಾಯ ಸೂರರೇ, ಈ ವಸತಿಯೊಳ ಈ ಯಜ್ಞಾಸವು ನಿರ್ಮಿತವಾಗಿ ಇವರ ಸೆಲೆಬಿಟ್ಟರ ಕುದುರೆ ದಕ್ಷಿಣ ದಿಕ್ಕು ಕುರಿತು ಪ್ರಯಾಣ ಮಾಡಿದ ಬಳಿರೆ ಅಶ್ವಂಕಟ್ಟದ ರಾಜಮರ್ದನದ ಅವನಂ ಕಪ್ಪ ಕಾಣಿಕಂ ಜಯಬಂದಿನ ತಡ ಮಾಡಿದ ಅಯದ ಬೆಂಬಲವಾಗಿ ಹೋಗಿರೆ. ಈ ಭೂಮಂಡಲದ ಚಂಡ ಪ್ರಚಂಡ ಪಟದರ ದಂಡ ಪಾಪ ಪಾಪ್ರ ಮೂರು ಲೋಕದ ಗಂಡಗಳಿಗೆ ಗಾಂಡವನ ಮುಂದೆ ಎನ್ನಂ ಕೊಂಡಾಡವರು ಇನ್ನುಳಿದ
ಸೈನ್ಯವು ಸೆರೆಪಡಿಸ ಬಾಲ ಬಲಗುಣ ಸೇನ ವಿರುಪಾಪುರ ಅಗಸರ ಮಂಜು ಇವರು ಧರ್ಮಜನ ಪಾತ್ರಕ್ಕೆ 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಹಂಸತ್ತದಲ್ಲಿ ಕರ್ಕೊಂಬರಿ ಹಂಸತ್ತದೆ ಏ ಬೆಂಕಿ ದೇವರು ಕುಂದವರು ಇಲ್ಲ ಕೃಷ್ಣ ಪರಮಾತ್ಮ ಭವನಂದನ ಸರ್ವವು ನಿಮ್ಮ ಹಾದಿಯಿಂದವಲ್ಲದೆ ಹಾ ಯಾಗವು ನಿರ್ವಿಘ್ನತೆಯಿಂದ ಪರಿಪೂರ್ಣವಾಗಿ ನಡೆಯುವಂತ ಆಶೀರ್ವಾದಿಸುವ ದೇವ ಧ್ರುವಪ್ರಭಾವ. ಧರ್ಮನಂದನ ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ರಿಪಿಕುಲ ಭಟರೆಂಬ ಹರಣ ಕದಂಬ ಕೊಂಬಗಳದು ಕೊಂಬ ಸರಬಂ ಬೇದಿಸಿ ಹಮ್ಮರಕ್ಕೆ ಬಲನೈಗವ ಮೃಗರಾಜನಂತ ಭರೀವ ಕದನ ಪ್ರಸಿದ್ಧನಾದ ಧನಂಜಯನೇ ಜಗತ್ತನೇ ದೂರ ಒದಗಿದಲ್ಲಿ ದ್ರುತ ಬಂದಿದ ಋಷಧ್ವಜ ಮೇಘನಾಥ್ ತನುಶಾಲಿಯ ಪ್ರದ್ಯುಮ್ನ ಮೊದಲಾದವರಿಂದ ಸೈನ್ಯವನ್ನು ಒಡಗೂಡಿ ತುರಗಮ ಬೆಂಬಲವಾಗಿ ಹೋಗಿರಿ. ಸಕಲ ದೇಶ ಪರವನ್ನು ದಯಿಸಿ ವಿಜಯ ಲಕ್ಷ್ಮಿಯನ್ನು ಪಡೆದುವನ್ನಿರಿ. ಈಗ ಪೂಜೆಯ ಮಾಡಿ ಬಿಡಲಪಟ್ಟಿತು. ತುರಗಮ ಮುಂದಕ್ಕೆ ಸಾಗಿತು. ಪ್ರಯಾಣ ಮಾಡು ಮತ್ತ ಪಾಂಡವ ನಾನಿರವಾಗ ನಿನಗೆ ಏಕೆ ಭಯವು? ಜಯಶಾಲಿಯಾಗಿ ಬಾ ಕಿರೀಟಿ ತ್ರಿಭುವನದೊಳಗೆ ನಿನಗ್ಯಾರು ಸಾಟಿ? ಅಹೋ ಕೃಷ್ಣಮೂರ್ತಿ ಅರ್ಜುನ ನಿನ್ನ ಮೇಲೆ ನನ್ನ ದಯವಿರಲಿ ಪೂರ್ತಿ. ಹಾ ನಿನ್ನ ಆಜ್ಞೆಯಂತೆ ವರ್ತಿಸುವನು ಅಣ್ಣ ಧರ್ಮನಂದನ. ಅಹೋ ನಾರಾಯಣ ಅಹೋ ನಾರಾಯಣ ನಮ್ಮ ಹೋಗಿ ಬರುವನು ವೀಕ್ಷಣ. ಆಪತ್ಕಾಲದಲ್ಲಿ ನಿನ್ನ ನೆನೆಸಿದ ಕೂಡಲೇ ಸಾಕ್ಷಾತ್ಕರಿಸಬೇಕು ದೇವ. ನಮ್ಮ ಹೋಗಿ ಬರುವನು ವೀಕ್ಷಣ. ಉದ್ದತ್ಬಲ ಪ್ರಸುದ್ಧರಾದ ಋಷಿಕೇತ ಪ್ರದ್ಯುಮ್ನ ಮೊದಲಾದ ವೀರರೇ ಅಸಹಾಯ ಸೂರರೇ ಈ ವಸತಿಯೊಳ ಈ ಯಜ್ಞಾಸವು ನಿರ್ಮಿತವಾಗಿ ಇವರ ಸಲ ಬಿಟ್ಟರೆ ಕುದುರೆ ದಕ್ಷಿಣ ದಿಕ್ಕು ಕುರಿತು ಪ್ರಯಾಣ ಮಾಡಿದ ಬಳಿರೆ ಅಶ್ವಂಕಟ್ಟದ ರಾಜಮರ್ದನದ ಅವನಂ ಕಪ್ಪ ಕಾಣಿಕಂ ಜಯಬಂದಿನ ತಡ ಮಾಡಿದ ಅಯದ ಬೆಂಬಲವಾಗಿ ಹೋಗಿರೆ ಈ ಭೂಮಂಡಲದ ಚಂಡ ಪ್ರಚಂಡ ಪಟದರ ದಂಡ ಪಾಪ ಬಾಪ್ರ ಮೂರು ಲೋಕದ ಗಂಡಗಳಿಗೆ ಗಾಂಡವನ ಮುಂದೆ ಎನ್ನಂ ಕೊಂಡಾಡವರು ಇನ್ನುಳಿದ ಪಟಪಟ ಪರಾಕ್ರಮಗಳ ಸಮರಕ್ಕೆ ಕರೆಯ ಬಿಟ್ಟರೆ ಅವನ ಪರಾಕ್ರಮ ಎಷ್ಟಿರುವುದರಿದ್ದಕ್ಕೆ ನಾನೇ ಹೋಗವನು ನೀನು ಸೈನ್ಯವು ಸೆರೆಪಡಿಸ ಬಾಲ ಬಲಗುಣ ಸೇನ ವಿರುಪಾಪುರ ಅಗಸರ ಮಂಜು ಇವರು ಧರ್ಮಜನ ಪಾತ್ರಕ್ಕೆ 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಹಂಸತ್ತದಲ್ಲಿ ಕರ್ಕೊಂಬರಿ ಹಂಸತ್ತದೆ ಏ ಬೆಂಕಿ ದೇವರು ಕುಂದವರು ಇಲ್ಲ ಕೆಂಪನಗಲ್ಲದ ಪೋರಿ ಬಳ್ಳಿ ನೋಡಬ್ಯಾಡ ನಿನ್ನ ಮ್ಯಾಲ ಕಂಡೀನಿ ಕನಸ ಬಿಡಲಿ ನಾ ಹೆಂಗ ನಿನ್ನ ಕೆಂಪನಗಲ್ಲದ